ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ದೋಸ್ತಿ ಸರ್ಕಾರದ ಪತನಕ್ಕೆ ಬಿಜೆಪಿ ಕಂಪ್ಲೀಟ್ ಆಗಿ ಪಣ ತೊಟ್ಟು ಬಿಟ್ಟಿದೆ. ಸರ್ಕಾರವನ್ನು ಉರುಳಿಸೋದಕ್ಕೆ ಬಿಜೆಪಿ ಸ್ಕೆಚ್ ಮೇಲೆ ಸ್ಕೆಚ್ ಅನ್ನು ಹಾಕ್ತಾ ಇದೆ. ಯಾವ ಮೂಲದಲ್ಲಿ ದೋಸ್ತಿ ಸರ್ಕಾರವನ್ನು ಪತನಗೊಳಿಸ್ಬೋದೋ ಆ ಒಂದು ದಾರಿಯನ್ನು ಹುಡುಕ್ತಾ ಇದೆ. ಬಿಜೆಪಿ ಶಾಸಕರ ಜೊತೆ ಇವತ್ತು BSY ದೆಹಲಿಯಲ್ಲಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬಿಜೆಪಿ ಶಾಸಕರ ಜೊತೆ ಈ ಒಂದು ಮಹತ್ವದ ಸಭೆ ನಡೆಯುತ್ತೆ. ಹರಿಯಾಣದ ಐಷಾರಾಮಿ ಹೋಟೆಲ್ನಲ್ಲಿ ಶಾಸಕರು ಈಗಾಗಲೇ ವಾಸ್ತವ್ಯ ಹೂಡಿದ್ದಾರೆ. ಹರಿಯಾಣದ 250 ಎಕರೆ ಪ್ರದೇಶದ ಅತಿ ದೊಡ್ಡ ಹೋಟೆಲ್ ಅದು. ಗುರುಗ್ರಾಮದ ITC ಗ್ರ್ಯಾಂಡ್ ಭಾರತ್ ಹೋಟೆಲ್ನಲ್ಲಿ 88 ರೂಮ್ಗಳಲ್ಲಿ ಎಲ್ಲ ಶಾಸಕರು ವಾಸವಾಗಿದ್ದಾರೆ. ಈ ಸಭೆಯಲ್ಲಿ ಎಲ್ಲ ಶಾಸಕರು ಭಾಗಿಯಾಗಬೇಕು ಅಂತ BSY ಈಗಾಗಲೇ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಬೇರೆ ಬೇರೆ ಹೇಳಿಕೆಯನ್ನು, ಯಾವುದೇ ಹೇಳಿಕೆಯನ್ನು ಮಾಧ್ಯಮಗಳಿಗೆ ಕೊಡಕೂಡದು. ಮೊದಲ ಹಂತದ ಆಪರೇಷನ್ನ ಸಕ್ಸಸ್ ಈಗ ಎಲ್ಲರನ್ನೂ ಕೂಡ ಖುಷಿಯಲ್ಲಿ ತೇಲಾಡುವಂತೆ ಮಾಡಿದೆ. ಸೊ ಇವತ್ತು ಮಧ್ಯಾಹ್ನ 12 ಗಂಟೆಗೆ BSY ನೇತೃತ್ವದ ಮೀಟಿಂಗ್ ನಡೆಯುತ್ತೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನಮ್ಮ ದೆಹಲಿಯ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಸ್ವಾತಿ, ಮೊದಲ ಹಂತದ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂಥದ್ದು. ಸೊ ಇವತ್ತಿನ ಇನ್ನೂ ಬ್ರಿಸ್ಕ್ ಆಗ್ತಾರೆ ಇವತ್ತಿನಿಂದ. ಸೊ ಇವತ್ತು ಏನೇ ನಡೆಯುತ್ತೆ ಅಂತ? ಗುರುಪ್ರಸಾದ್, ಮೊದಲ ಹಂತದ ಆಪರೇಷನ್ ಅನ್ನೋದಕ್ಕಿಂತ ಯಾವಾಗ ಬೇಕಾದ್ರೂ ಇವರು ತಮ್ಮ ರಾಜೀನಾಮೆಯನ್ನ ಈ ಪಕ್ಷೇತರ ಶಾಸಕರು ಕೊಡಬಹುದಿತ್ತು. ಆದ್ರೆ ಈ ಒಂದು ಸರ್ಕಾರ ಬೀಳುವಂತಹ ಒಂದು ಪ್ರಕ್ರಿಯೆಗೆ ಮೊಮೆಂಟಮ್ ಕೊಡೋದಕ್ಕೋಸ್ಕರ ಬಹುಶಃ ಈ ರೀತಿಯಾದಂತಹ ನಿರ್ಧಾರವನ್ನ ಬಿಜೆಪಿ ತನ್ನ ಪಕ್ಷೇತರ ಶಾಸಕರಿಗೆ ಹೇಳಿದ್ರು ಅಂತ ಅನ್ಸುತ್ತೆ. ಆದ್ರೆ ಇವತ್ತು ಬೇಕಾಗಿರುವಂತಹ ನಂಬರ್ ಸಿಗುತ್ತಾ ಅನ್ನೋದೇ ಇರುವಂತಹ ಯಕ್ಷ ಪ್ರಶ್ನೆ. ಯಾಕೆ ಅಂದ್ರೆ 12 ಅಥವಾ 13 ಶಾಸಕರನ್ನ ಮಾತ್ರ ಇಟ್ಕೊಂಡು ಬಿಜೆಪಿಯಲ್ಲಿ ಆಟ ಆಡ್ತಾ ಇದೆ. ಇನ್ನು 3-4 ಶಾಸಕರು ಆಗ್ಬೇಕಾಗಿದೆ ಅನ್ನೋದು ಬಿಜೆಪಿಯ ವಲಯದಲ್ಲೇ ಕೇಳ್ಬರ್ತಿರುವಂತಹ ಸುದ್ದಿ. ಆದ್ರೆ ಈ ಬಾರಿ ಏನಾದ್ರೂ ಆಪರೇಷನ್ ಫೇಲ್ಯೂರ್ ಆದ್ರೆ ಇಡೀ ದೇಶದಲ್ಲಿ ಒಂದು ರೀತಿಯಾದಂತಹ ಮುಖಭಂಗವನ್ನ ಬಿಜೆಪಿ ಅನುಭವಿಸ್ಬೇಕಾಗತ್ತೆ. ಯಾಕೆಂದ್ರೆ ದೆಹಲಿಯಲ್ಲಿ ಇವರು ಒಂದು ರೆಸಾರ್ಟ್ ಅಲ್ಲಿ ಮನೆ ಮಾಡಿ ಇಡೀ ರಾಷ್ಟ್ರೀಯ ಮಾಧ್ಯಮಗಳ ಕಣ್ಣನ್ನು ಕೂಡ ಸೆಳೆದಿರುವಂತದ್ದು. ಸೊ ಹಾಗಾಗಿ ಈ ಬಾರಿ ಏನೇ ಆದ್ರೂ ಕೂಡ ಆಪರೇಷನ್ ಸಕ್ಸಸ್ ಮಾಡ್ಬೇಕು ಅನ್ನೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮತ್ತೆ ಇವತ್ತು ಸರಿಸುಮಾರು 11 ಗಂಟೆ ಅಷ್ಟೊತ್ತಿಗೆ ಯಡಿಯೂರಪ್ಪನವರು ಬಂದು ಮಾಧ್ಯಮಗಳ ಜೊತೆ ಮಾತಾಡುವಂತಹ ಸಾಧ್ಯತೆಗಳು ಇದೆ.